ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲ ಮಹಾಂತ್ ಮುದ್ದನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು 10ನೇ ತರಗತಿಯ ಸಿರಿಕನ್ನಡ ಪಾಠವಾಗಿರುವಂತ ಸಂಕಲ್ಪ ಗೀತೆ ಅನ್ನುವಂತ ಪದ್ಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನ ನೋಡೋಣ. ಸೊ ವಿದ್ಯಾರ್ಥಿಗಳೇ, ಈ ವಿಡಿಯೋವನ್ನ ಲೈಕ್ ಮಾಡಿ, ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡ್ರಿ ಅಂತ ಹೇಳ್ತಾ, ಈಗ ಸಂಕಲ್ಪ ಗೀತೆ ಪದ್ಯದ ಒಂದು ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆಗಳು. ಇದು ಕೆಳಗಿನ ಅಂತಾಗ್ಯದ, ದಯವಿಟ್ಟು ಅದನ್ನ ಕೆಳಗಿನ ಅಂತ ಮಾಡ್ಕೋರಿ. ಓಕೆ, ಕೆ ಆಗ್ಬೇಕದು. ಓಕೆ, ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು? ಬಿರುಗಾಳಿಗೆ ಸಿಲುಕಿ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು. ನದಿ ಜಲಗಳು ಏನಾಗಿವೆ? ನಮ್ಮ ಸುತ್ತಲಿನ ನದಿ ಜಲಗಳು ಕಲುಷಿತವಾಗಿವೆ. ಮೂರನೇ ಪ್ರಶ್ನೆ, ಯಾವುದಕ್ಕೆ ಮುಂಗಾರಿನ ಮಳೆಯಾಗಬೇಕು? ಉತ್ತರ, ಕಲುಷಿತವಾಗಿರುವ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗಬೇಕು. ನಾಲ್ಕನೇದು, ಕಾಡು ಮೇಡುಗಳ ಸ್ಥಿತಿ ಹೇಗಿದೆ? ಕಾಡು ಮೇಡುಗಳು ಬರಡಾಗಿವೆ. ಯಾವ ಎಚ್ಚರದಳು ಬದುಕಬೇಕಿದೆ? ಜಗತ್ತಿನ ಮತಗಳೆಲ್ಲವೂ ಮನುಷ್ಯರ ಏಳಿಗೆಗೆ ಇರುವ ಪಥಗಳು ಎನ್ನುವ ಹೊಸ ಎಚ್ಚರದಳು ಬದುಕಬೇಕಿದೆ. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಹಡಗನ್ನು ಯಾವುದರ ಬೆಳಕಿನಲ್ಲಿ ಮುನ್ನಡೆಸಬೇಕಿದೆ? ಸುತ್ತಲೂ ಕವಿಯುವ ಕತ್ತಲೆಯಲ್ಲಿ ಪ್ರೀತಿಯ ಹಣತೆಯ ಬೆಳಕನ್ನು ಹಚ್ಚಬೇಕು. ಆ ಪ್ರೀತಿಯ ಬೆಳಕಿನಲ್ಲಿ ಬಿರುಗಾಳಿಗೆ ಸಿಲುಕಿ ಹೊಯ್ದಾಡುವ ಹಡಗನ್ನು ಎಚ್ಚರದಿಂದ ಮುನ್ನಡೆಸಬೇಕಿದೆ. ಎರಡನೇದು, ಕಾಡುಗಳಿಗೆ ಹೇಗೆ ಮುಟ್ಟಬೇಕಿದೆ? ಬರಡಾಗಿರುವ ಕಾಡು ಮೇಡುಗಳಿಗೆ ಹೊಸ ಚೈತನ್ಯ ನೀಡಲು ವಸಂತ ಋತುವಾಗುತ್ತ ಮುಟ್ಟಬೇಕಿದೆ. ಆ ಮೂಲಕ ಪ್ರಕೃತಿಯಲ್ಲಿ ಮತ್ತೆ ಹಸಿರನ್ನು ಮೂಡಿಸಬೇಕಿದೆ. ವಿದ್ಯಾರ್ಥಿಗಳೇ, ಪ್ರಶ್ನೆಗಳ ಉತ್ತರಗಳು ಸರಳವಾಗಿರಲಿ ಮತ್ತು ಸಂಕ್ಷಿಪ್ತವಾಗಿರಲಿ ಅಂತ ಹೇಳಿ ನಾನು ನಿಮಗೆ ಸರಳವಾದಂಥ ರೀತಿಯಲ್ಲಿ ಉತ್ತರಗಳನ್ನ ನೀಡಿದ್ದೀನಿ. ಮೂರನೇ ಪ್ರಶ್ನೆ, ಹೊಸ ಭರವಸೆಗಳನ್ನು ಮೂಡಿಸಿ ಯಾವುದರ ನಡುವೆ ಸೇತುವೆಯಾಗಬೇಕಿದೆ? ಜೀವನದಲ್ಲಿ ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳನ್ನು ಮೂಡಿಸಬೇಕಿದೆ. ಮನುಷ್ಯರ ನಡುವೆ ಇರುವ ದ್ವೇಷದ ಅಡ್ಡಗೋಡೆಗಳನ್ನು ಕೆಡವುತ್ತಾ ಪ್ರೀತಿಯ ಸೇತುವೆಯಾಗಬೇಕಿದೆ. ವಿದ್ಯಾರ್ಥಿಗಳೇ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸಪ್ ಚಾನಲ್ ಲಿಂಕ್ ಇದೆ. ಅಲ್ಲಿ ನೀವು ಜಾಯಿನ್ ಆದ್ರಿ ಅಂದ್ರೆ ನಾನು ಮಾಡುವಂತ ವಿಡಿಯೋ ಲಿಂಕ್ಗಳನ್ನ ಹಾಗೆ ನೋಟ್ಸ್ಗಳ ಲಿಂಕ್ಗಳನ್ನ ಶೇರ್ ಮಾಡ್ತಾ ಇರ್ತೀನಿ. ಹಾಗೆ ಮಹಾತ್ಮ ಮುದ್ದನ ಬ್ಲಾಗ್ ಸ್ಪಾಟ್ ನಲ್ಲಿ ಈ ಪ್ರಶ್ನೋತ್ತರಗಳ ನೋಟ್ಸ್ ಕೂಡ ನಿಮಗೆ ಸಿಗ್ತದೆ. 4ನೇ ಪ್ರಶ್ನೆ, ನಾಳಿನ ಕನಸನ್ನು ಬಿತ್ತಬೇಕಾದರೆ ನಾವು ಹೇಗೆ ಬದುಕಬೇಕು? ಮತಗಳೆಲ್ಲವೂ ಮನುಷ್ಯರ ಏಳಿಗೆಗೆ ಇರುವ ಪಥಗಳು ಎನ್ನುವ ಹೊಸ ಎಚ್ಚರಗಳು ನಾವು ಬದುಕಬೇಕಿದೆ. ಭಯ ಮತ್ತು ಸಂಶಯದಿಂದ ಕಂದಿದ ಕಣ್ಣುಗಳಲ್ಲಿ ನಾಳಿನ ಸುಂದರ ಕನಸನ್ನು ಬಿತ್ತಬೇಕಿದೆ. ಇನ್ನು 8ನೇ ವಾಕ್ಯದಲ್ಲಿ ನೋಡ್ರಿ, ನಾವು ಯಾವ ಸಂಕಲ್ಪ ಕೈಗೊಳ್ಳಬೇಕೆಂಬುದು ಕವಿ ಶಿವರುದ್ರಪ್ಪನವರ ಆಶಯ. ಉತ್ತರ, ಸಮಾಜದಲ್ಲಿ ಸುತ್ತಲೂ ಕತ್ತಲೆ ಎಂಬ ಅಜ್ಞಾನ ಕವಿದಿರುವಾಗ ನಾವು ಪ್ರೀತಿಯ ಹಣತೆಯನ್ನು ಹಚ್ಚುವ ಸಂಕಲ್ಪ ಕೈಗೊಳ್ಳಬೇಕು. ಬದುಕಿನಲ್ಲಿ ಎದುರಾಗುವ ಕಷ್ಟಗಳೆಂಬ ಬಿರುಗಾಳಿಗೆ ಸಿಲುಕಿ ಹೊಯ್ದಾಡುವ ನಮ್ಮ ನಾವೇ ಅಂದ್ರೆ ಹಡಗನ್ನು ಎಚ್ಚರಿಕೆಯಿಂದ ಮುನ್ನಡೆಸಬೇಕು. ಕಲುಷಿತಗೊಂಡಿರುವ ನದಿಗಳಿಗೆ ನಾವು ಮುಂಗಾರಿನ ಮಳೆಯಾಗಿ ಶುದ್ಧಗೊಳಿಸಬೇಕು. ಬರಡಾಗಿರುವ ಕಾಡು ಮೇಡುಗಳಿಗೆ ವಸಂತ ಋತುವಿನಂತೆ ಹೊಸ ಹಸಿರನ್ನು ಚಿಗುರಿಸುವ ಸಂಕಲ್ಪ ಮಾಡಬೇಕು. ಜೀವನದಲ್ಲಿ ಕಷ್ಟ ನೋವುಗಳಿಂದ ಬಿದ್ದು ಹೋದವರನ್ನು ಮೇಲೆಬ್ಬಿಸಿ ಅವರಲ್ಲಿ ಹೊಸ ಭರವಸೆಯನ್ನು ಮೂಡಿಸಬೇಕು. ಮನುಷ್ಯರ ನಡುವೆ ಇರುವ ದ್ವೇಷ ಅಸೂಯೆಗಳ ಅಡ್ಡ ಗೋಡೆಗಳನ್ನು ಕೆಡವಿ ಮನುಷ್ಯತ್ವದ ಸೇತುವೆಯನ್ನು ನಿರ್ಮಿಸುವ ಸಂಕಲ್ಪ ನಮ್ಮದಾಗಬೇಕು.
ಇನ್ನ ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು ಕವಿ ಶಿವರುದ್ರಪ್ಪನವರ ಅಭಿಪ್ರಾಯವನ್ನ ವಿವರಿಸಿ. ಉತ್ತರ ನೋಡ್ರಿ, ಜೀವನದಲ್ಲಿ ಸಕಾರಾತ್ಮಕ ಭಾವನೆ ಮತ್ತು ದೃಢವಾದ ಸಂಕಲ್ಪವನ್ನು ಹೊಂದಿರಬೇಕು ಎಂಬುದು ಕವಿಯ ಅಭಿಪ್ರಾಯವಾಗಿದೆ. ಕಷ್ಟಗಳೆಂಬ ಸವಾಲುಗಳು ಬಂದಾಗ ನಮ್ಮಲ್ಲಿನ ಆತ್ಮವಿಶ್ವಾಸದಿಂದ ಮತ್ತು ಎಚ್ಚರಿಕೆಯಿಂದ ಮುನ್ನಡೆಯಬೇಕು. ದ್ವೇಷ, ಅಸೂಯೆ ಮತ್ತು ಭೇದ ಭಾವಗಳನ್ನು ಹೋಗಲಾಡಿಸಲು ನಾವೆಲ್ಲರೂ ಐಕ್ಯತೆಯಿಂದ ಶ್ರಮಿಸಿದರೆ ಬಲವು ಹೆಚ್ಚುತ್ತದೆ. ಮನುಷ್ಯರ ನಡುವಣ ಅಡ್ಡಗೋಡೆಗಳನ್ನು ಕೆಡವಿ ಪರಸ್ಪರ ಪ್ರೀತಿಯ ಸೇತುವೆಯಾಗುವ ಅನುಷ್ಠಾನವನ್ನು ನಾವು ಮಾಡಬೇಕು. ಜಗತ್ತಿನ ಎಲ್ಲ ಮತಗಳು ದೇವರೆಡೆಗೆ ಸಾಗುವ ಪಥಗಳು ಎಂಬ ಹೊಸ ಎಚ್ಚರದೊಂದಿಗೆ ನಮ್ಮ ಬದುಕನ್ನು ರೂಪಿಸಿಕೊಳ್ಳಬೇಕು. ಭಯ, ಸಂಶಯಗಳಿಂದ ಕಂದಿದ ಕಣ್ಣುಗಳಲ್ಲಿ ನಾಳಿನ ಸುಂದರ ಕನಸನ್ನು ಬಿತ್ತುವ ಮೂಲಕ ದೃಢ ಸಂಕಲ್ಪವನ್ನು ಅನುಷ್ಠಾನಕ್ಕೆ ತರಬೇಕು ಎಂದು ಕವಿ ವಿವರಿಸಿದ್ದಾರೆ. ಇನ್ನ ಸಂದರ್ಭ ಸಹಿತ ಸ್ವಾರಸ್ಯ ನೋಡ್ರಿ, ಪ್ರೀತಿಯ ಹಣತೆಯ ಹಚ್ಚೋಣ. ಈ ಸಾಲನ್ನು ಕವಿ GS ಶಿವರುದ್ರಪ್ಪನವರು ರಚಿಸಿರುವ ಎದೆ ತುಂಬಿ ಹಾಡಿದೆನು ಕವನ ಸಂಕಲನದಿಂದ ಆಯ್ದ ಸಂಕಲ್ಪ ಗೀತೆ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ, ಸಮಾಜದಲ್ಲಿ ಅಜ್ಞಾನ, ದ್ವೇಷ ಮತ್ತು ಕಷ್ಟಗಳೆಂಬ ಕತ್ತಲೆ ಕವಿದಿರುವಾಗ ನಾವೆಲ್ಲರೂ ಒಗ್ಗೂಡಿ ಮನುಷ್ಯರ ನಡುವೆ ವಿಶ್ವಾಸದ ದೀಪವನ್ನು ಬೆಳಗಬೇಕು ಎಂಬ ಆಶಯವನ್ನು ಕವಿ ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಕವಿಯು ಓದುಗರಿಗೆ ಹೇಳಿದ್ದಾರೆ. ಸ್ವಾರಸ್ಯ, ಸಮಾಜದಲ್ಲಿರುವ ಅಜ್ಞಾನ ಮತ್ತು ದ್ವೇಷವನ್ನು ಅಳಿಸಿ ಹಾಕಲು ಮಾನವೀಯತೆ ಹಾಗೂ ಪ್ರೀತಿಯ ಬೆಳಕು ಅತ್ಯಗತ್ಯ ಎಂಬ ಸಂದೇಶ ಇಲ್ಲಿ ಅತ್ಯಂತ ಸ್ವಾರಸ್ಯಪೂರ್ಣವಾಗಿ ಮೂಡಿ ಬಂದಿದೆ. ಇನ್ನ ಮುಂಗಾರಿನ ಮಳೆಯಾಗೋಣ, ಆಕರಂತೂ ಅದೇ ಸೇಮ್ ಇರ್ತದ. ಈ ಸಾಲನ್ನು ಕವಿ GS ಶಿವರುದ್ರಪ್ಪನವರು ರಚಿಸಿರುವ ಎದೆ ತುಂಬಿ ಹಾಡಿದೆನು ಕವನ ಸಂಕಲನದಿಂದ ಆಯ್ದ ಸಂಕಲ್ಪ ಗೀತೆ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ, ಇಂದು ನಮ್ಮ ಸುತ್ತಲಿನ ನದಿ ಜಲಗಳೆಲ್ಲವೂ ಕಲುಷಿತಗೊಂಡಿದ್ದು ಅವುಗಳನ್ನು ಸ್ವಚ್ಛಗೊಳಿಸುವ ನಿಟ್ಟಿನಲ್ಲಿ ನಾವೇ ಮುಂಗಾರಿನ ಮಳೆಯಾಗಿ ನಿಸರ್ಗವನ್ನು ರಕ್ಷಿಸುವ ಸಂಕಲ್ಪ ಮಾಡಬೇಕು ಎಂದು ಕವಿ ಕರೆ ನೀಡುವ ಸಂದರ್ಭದಲ್ಲಿ ಕವಿಯು ಓದುಗರಿಗೆ ಹೇಳಿದ್ದಾರೆ. ಸ್ವಾರಸ್ಯ, ಮನುಷ್ಯನ ಕಲುಷಿತ ಮನಸ್ಸುಗಳನ್ನು ಶುದ್ಧಗೊಳಿಸಿ ಸಮಾಜದಲ್ಲಿ ಹೊಸತನವನ್ನು ತರಬೇಕು ಎಂಬ ನಿಸರ್ಗ ಪ್ರೇಮ ಇಲ್ಲಿ ಸ್ವಾರಸ್ಯಕರವಾಗಿ ಹೊರಹೊಮ್ಮಿದೆ. ಹೊಸ ಭರವಸೆಗಳ ಕಟ್ಟೋಣ, ಆಕರ ಸೇಮಿದೆ ನೋಡ್ಕೊಂಡ್ಬಿಡ್ರಿ. ಬದುಕಿನಲ್ಲಿ ಇಂದು ಸಂದರ್ಭವನ್ನು ಹೇಳ್ತಾ ಇದ್ದೀನಿ. ಬದುಕಿನಲ್ಲಿ ನಿರಾಶೆಯಿಂದ ಬಿದ್ದವರನ್ನು ದ್ವೇಷಿಸದೆ ಅವರನ್ನು ಪ್ರೀತಿಯಿಂದ ಮೇಲೆತ್ತಿ ನಿಲ್ಲಿಸಿ ಅವರಲ್ಲಿ ಧೈರ್ಯ ತುಂಬುವ ಹಾಗೂ ಆಶಾವಾದವನ್ನು ಬೆಳೆಸುವ ಸಂಕಲ್ಪ ಮಾಡಬೇಕು ಎಂದು ಕವಿ ತಿಳಿಸುವ ಸಂದರ್ಭದಲ್ಲಿ ಕವಿಯು ಓದುಗರಿಗೆ ಹೇಳಿದ್ದಾರೆ. ಸ್ವಾರಸ್ಯ, ದ್ವೇಷ, ಅಸೂಯೆಗಳನ್ನು ಅಳಿಸಿ ಒಗ್ಗಟ್ಟಿನ ಸೇತುವೆ ನಿರ್ಮಿಸುವ ಈ ಮೌಲ್ಯವು ಕವಿಯ ಕಲ್ಪನೆಯಲ್ಲಿ ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಗೊಂಡಿದೆ. 4ನೇದು ನೋಡ್ರಿ, ಹೊಸ ಎಚ್ಚರದೊಳು ಬದುಕೋಣ. ಸಂದರ್ಭ, ಸಮಾಜದಲ್ಲಿರುವ ಎಲ್ಲ ಧರ್ಮಗಳ ಮೂಲ ಆಶಯ ಒಂದೇ ಆಗಿದ್ದು ಅವೆಲ್ಲವೂ ಮನುಷ್ಯನ ಏಳಿಗೆಗೆ ಇರುವ ದಾರಿಗಳೇ ಆಗಿವೆ ಎಂಬ ಹೊಸ ಅರಿವಿನೊಂದಿಗೆ ನಾವು ಬದುಕಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಕವಿಯು ಓದುಗರಿಗೆ ಹೇಳಿದ್ದಾರೆ. ಸ್ವಾರಸ್ಯ, ಭೇದ ಭಾವ, ಭಯ, ಸಂಶಯಗಳನ್ನು ತೊರೆದು ಎಲ್ಲ ಧರ್ಮಗಳನ್ನು ಸಮಾನವಾಗಿ ಗೌರವಿಸುವ ಮತ್ತು ಭವಿಷ್ಯದ ಬಗ್ಗೆ ಸಕಾರಾತ್ಮಕ ಕನಸುಗಳನ್ನು ಕಾಣುವ ಸಮನ್ವಯ ದೃಷ್ಟಿಯೇ ಸಮಾಜಕ್ಕೆ ಬೇಕಾದ ಹೊಸ ಎಚ್ಚರ ಎಂಬುದನ್ನು ಕವಿ ಇಲ್ಲಿ ಅತ್ಯಂತ ಸ್ವಾರಸ್ಯಕರವಾಗಿ ಬಿಂಬಿಸಿದ್ದಾರೆ. ಬಿಟ್ಟ ಸ್ಥಳಗಳು ಕೊನೆದಾಗಿವು. ಸಂಕಲ್ಪ ಗೀತೆ ಪದ್ಯವನ್ನು ಎದೆ ತುಂಬಿ ಹಾಡಿದೆನು ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ. GS ಶಿವರುದ್ರಪ್ಪನವರು ದಾವಣಗೆರೆಯಲ್ಲಿ ಸಮಾವೇಶಗೊಂಡ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ವಿದ್ಯಾರ್ಥಿಗಳೇ, ಇದಿಷ್ಟು ಸಂಕಲ್ಪ ಗೀತೆ ಪದ್ಯದ ಅಭ್ಯಾಸದ ಪ್ರಶ್ನೋತ್ತರಗಳಾಗಿತ್ತು. ವಿಡಿಯೋವನ್ನು ಲೈಕ್ ಮಾಡ್ರಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ನಿಮಗೆಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ಯಾವುದಾದ್ರೂ ವಿಡಿಯೋ ಬೇಕು ಅಂದ್ರೆ ಅದನ್ನು ಕಮೆಂಟ್ ಮಾಡ್ರಿ, ಅದರ ಮೇಲೆ ನಾನು ವಿಡಿಯೋವನ್ನು ಮಾಡ್ತೀನಿ.